ಯುವ ರಾಜ್‌ಕುಮಾರ್‌ಗೆ ನಾಯಕಿಯಾಗಲಿದ್ದಾರೆ ರಿತನ್ಯಾ ವಿಜಯ್ ಕುಮಾರ್. ಈ ವಿಡಿಯೋ ನೋಡೋಕೆ ಮುಂಚೆ ನೀವು ನಮ್ಮ ಅಪ್ಪು ಎಫ್‌ಸಿ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅಂದ್ರೆ ವಿಜಯ್ ಕುಮಾರ್ ರವರ ಎರಡನೇ ಪುತ್ರಿ ಮನುಷಾ ವಿಜಯ್ ಕುಮಾರ್ ರವರು ಸಿಟಿ ಲೈಟ್ಸ್ ಅನ್ನೋ ಚಿತ್ರದಲ್ಲಿ ವಿನಯ್ ರಾಜ್‌ಕುಮಾರ್ ಅವರಿಗೆ ನಾಯಕಿಯಾಗಿ ಕಾಣಿಸ್ಕೊತಾ ಇದ್ದಾರೆ. ಈ ಒಂದು ಚಿತ್ರವನ್ನ ವಿಜಯ್ ಕುಮಾರ್ ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಹೊಸ ವಿಷಯ ಏನಂತಂದ್ರೆ ಯುವರಾಜ್ ಕುಮಾರ್ ಅವರ ಹೊಸ ಚಿತ್ರಕ್ಕೆ ಸೂರಿರವರು ಡೈರೆಕ್ಟ್ ಮಾಡ್ತಿರುವಂತದ್ದು. ಈ ಚಿತ್ರದ ಹೆಸರು ಕಾಗೆ ಬಂಗಾರ 3 ಅಂತ ಹೇಳಲಾಗ್ತಿದೆ. ಇನ್ನೊಂದು ಹೊಸ ವಿಷಯ ಏನಂತಂದ್ರೆ ವಿಜಯ್ ಕುಮಾರ್ ಅವರ ಮೊದಲ ಪುತ್ರಿ ರಿತನ್ಯಾ ವಿಜಯ್ ಕುಮಾರ್ ಅವರು ಯುವರಾಜ್ ಕುಮಾರ್ ಅವರಿಗೆ ಈ ಚಿತ್ರದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಿದ್ದಾರೆ. ಈಗಾಗಲೇ ಎಕ್ಕ ಚಿತ್ರವನ್ನ ಪ್ರೊಡ್ಯೂಸ್ ಮಾಡ್ತಿರುವಂತಹ PRK ಪ್ರೊಡಕ್ಷನ್ಸ್, ಜಯಣ್ಣ ಫಿಲ್ಮ್ಸ್ ಹಾಗೂ KRG ಕನೆಕ್ಟ್ಸ್ ಈ ಬ್ಯಾನರ್ ನಲ್ಲೇ ಈ ಚಿತ್ರ ಕೂಡ ಬರಲಿದೆ ಅಂತ ಹೇಳಲಾಗ್ತಿದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಈ ಒಂದು ಚಿತ್ರ ಕೂಡ ಏಪ್ರಿಲ್ ಮಿಡ್ ನಲ್ಲೇ ಶೂಟಿಂಗ್ ಸ್ಟಾರ್ಟ್ ಆಗಲಿದೆ ಅಂತೆ. ಸೂರಿರವರು ಈ ಮುಂಚೆ ಕೆಂಡಸೆಬ್ಗೆ ಚಿತ್ರದಲ್ಲಿ ಹಾಗೂ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರದಲ್ಲೂ ಕೂಡ ಕಾಗೆ ಬಂಗಾರ ಚಿತ್ರದ ಬಗ್ಗೆ ಕೆಲವೊಂದು ಕ್ಲಿಪ್ಸ್ ನ ಆಡ್ ಮಾಡಿದ್ರು. ಸೊ ಈ ಒಂದು ಚಿತ್ರ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದ್ರು. ಆದ್ರೆ ಈಗ ಕಾಗೆ ಬಂಗಾರ 3 ಅಂತ ಟೈಟ್ಲ್ ಇಟ್ಟಿರೋ ಕಾರಣ ಕಾಗೆ ಬಂಗಾರ ಪಾರ್ಟ್ 1, 2 ಇದೆಲ್ಲ ಯಾವಾಗ ಬರುತ್ತೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗ್ತಿದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೂರ್ಯ ಹಾಗೂ ಯುವರಾಜ್ ಕುಮಾರ್ ಅವರ ಕಾಂಬಿನೇಷನ್ಗಾಗಿ ನೀವು ವೇಟ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಅಪ್ಪು ಎಫ್‌ಸಿ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.